ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ. ಕೇವಲ ಘೋಷಣೆಯಿಂದ ಮಾತ್ರ ರಕ್ಷಣೆ ಸಾಧ್ಯವಾಗುವುದಿಲ್ಲ. ನಮ್ಮ ಜನಪ್ರತಿನಿಧಿಗಳನ್ನ ನಂಬಿಕೊಂಡ್ರೆ ಏನೂ ಆಗಲ್ಲ. ಇದನ್ನರಿತ ಶಾಲಾ ಮಕ್ಕಳು ತಾವೇ ಮುಂದಾಳತ್ವ ವಹಿಸಿ ಪರಿಸರ ರಕ್ಷಣೆಗೆ ಮುಂದಾದ್ರು. ಆ ಮಕ್ಕಳ ಪರಿಸರ ಕಾಳಜಿ ಹೇಗಿತ್ತು ಅನ್ನೋದನ್ನ ನೀವೇ ನೋಡಿ. ಮಕ್ಕಳಿಂದ ಪರಿಸರ ಉಳಿಸಿ ಅನ್ನೋ ಘೋಷಣೆ. ತಮ್ಮ ಸುತ್ತಲಿನ ವಾತಾವರಣದಲ್ಲಿ ಗಿಡಗಳನ್ನ ನೆಟ್ಟು ಸಾರ್ವಜನಿಕರಿಗೆ, ವಾಹನ ಸವಾರರಿಗೆ ಹಸಿರೀಕರಣದ ಬಗ್ಗೆ ಅರಿವು ಮೂಡಿಸುವುದು. ಇದು ಬೆಂಗಳೂರಿನ ಕೋಡಿಗೆಹಳ್ಳಿಯಲ್ಲಿ ಕಂಡುಬಂದ ಚಿತ್ರಣ. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಕೋಡಿಗೆಹಳ್ಳಿ ಟ್ರಿಯೋ ಶಾಲೆಯ ಮಕ್ಕಳು ಭಿನ್ನ ರೀತಿಯಲ್ಲಿ ಪರಿಸರ ರಕ್ಷಿಸೋ ಜವಾಬ್ದಾರಿ ಹೊತ್ತಿದ್ರು. ಆ ಮೂಲಕ ತಮ್ಮ ಏರಿಯಾದಲ್ಲಿ ಪರಿಸರ ಜಾಗೃತಿ ಮೂಡಿಸಿದ್ರು. ಶಾಲಾ ಆವರಣದಿಂದ ಬಳ್ಳಾರಿ ಮುಖ್ಯ ರಸ್ತೆಯವರೆಗೂ ಜಾಥಾ ನಡೆಸಿ ಸಾರ್ವಜನಿಕರಿಗೆ ಸಸಿ ಕೊಟ್ಟು ಅದರ ಮಹತ್ವ ತಿಳಿಸಿದ್ರು. ಇವತ್ತು ನಾವು ಎಲ್ಲರಿಗೂ ಯಾರ್ಯಾರು ಬರ್ತಿರ್ತಾರೋ ಅವ್ರಿಗೆಲ್ಲ ಪ್ಲಾಂಟ್ ಗಿಡಗಳೆಲ್ಲ ಕೊಟ್ಟು ಮನೆಗೆ ಹೋಗಿ ಬೆಳೆಸಿ ಅಂತ ಎಲ್ಲ ಇಲ್ಲೆಲ್ಲ ಸ್ಲೋಗನ್ ಹೇಳಿ ನಾವೆಲ್ಲ ಸೇರ್ ಮಾಡ್ತಾ ಇದ್ದೀವಿ. ಯಾಕಂದರೆ ಒಂದು ದಿವಸಕ್ಕೆ 200 ಮರಗಳನ್ನ ಕಟ್ ಮಾಡಾಕ್ತಾ ಇದ್ದಾರೆ. ಎಷ್ಟು ಮರ ಕಟ್ ಮಾಡ್ತೀನೋ ಅಷ್ಟು ಆಕ್ಸಿಜನ್ ಕಮ್ಮಿ ಆಗುತ್ತೆ. ಅದಕ್ಕೆ ಇವತ್ತು ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ದಿವಸ ಮರಗಳನ್ನೆಲ್ಲ ಬೆಳೆಸಬೇಕು. ಇನ್ನು ಇಲ್ಲಿಯ ಮಕ್ಕಳೊಂದಿಗೆ ಕೈ ಜೋಡಿಸಿದ ಶಿಕ್ಷಕರು ಮಕ್ಕಳಿಗೆ ಪರಿಸರ ರಕ್ಷಣೆಯ ಮಾರ್ಗೋಪಾಯಗಳನ್ನು ತಿಳಿಸಿಕೊಟ್ರು. ಅಲ್ಲದೆ ಮಕ್ಕಳೊಂದಿಗೆ ಸೇರಿಕೊಂಡು ಸಾರ್ವಜನಿಕರಿಗೆ ಪರಿಸರ ರಕ್ಷಣೆಯ ಮಹತ್ವವನ್ನ ತಿಳಿಸಿಕೊಟ್ರು. ಆ ಮೂಲಕ ನಗರದಲ್ಲಿ ಹೆಚ್ಚುತ್ತಿರುವ ತಾಪಮಾನವನ್ನ ನಿಯಂತ್ರಿಸುವ ಪ್ರಯತ್ನ ಮಾಡಿದ್ರು. ಇದೊಂದು ಸ್ಮಾಲ್ ಇನಿಷಿಯೇಟಿವ್ ಟ್ರಯೋ ಸ್ಟೂಡೆಂಟ್ಸ್ ತಗೊಂಡಿರೋದು. ವೇರ್ ಎಲ್ಲರಿಗೂ ಒಂದು ಜ್ಞಾಪನ ಮಾಡೋಕ್ಕೆ ಯಾವ ಥರ ಸೇವ್ ಅರ್ತ್ ಮಾಡಬೇಕು ಅಂತ ನಮ್ಸ್ಕಾಡ್ತಾ ಇದೆ. ಅಂದರೆ ಒಂದು 500 ಗಿಡಗಳನ್ನ ಎಲ್ಲರಿಗೂ ಕೊಟ್ಟು ಒಂದು ಸ್ಮಾಲ್ ಇನಿಷಿಯೇಟಿವ್ ನಾವು ಮಾಡಿದ್ದೀವಿ ಟು ಸೇವ್ ದ ಅರ್ತ್. ಶಾಲೆಯ ಸುಮಾರು 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಇದೇ ವೇಳೆ 1,000ಕ್ಕೂ ಹೆಚ್ಚು ಸಸಿಗಳನ್ನ ಸಾರ್ವಜನಿಕರಿಗೆ ಉಚಿತವಾಗಿ ವಿತರಣೆ ಮಾಡಲಾಯಿತು. ಒಟ್ಟಿನಲ್ಲಿ ಉದ್ಯಾನ ನಗರಿಯಲ್ಲಿ ಇತ್ತೀಚೆಗೆ ಹೆಚ್ಚುತ್ತಿರುವ ತಾಪಮಾನ ಏರಿಕೆಯನ್ನ ನಿಯಂತ್ರಿಸಲು ಮಕ್ಕಳು ಸಹ ತಮ್ಮ ಅಳಿಲು ಸೇವೆ ಸಲ್ಲಿಸಿದ್ರು. ಮಕ್ಕಳ ಪರಿಸರ ಜಾಗೃತಿಯಿಂದ ಎಚ್ಚೆತ್ತ ಬೆಂಗಳೂರಿಗರು ಇನ್ನು ಮುಂದಾದ್ರೂ ಪರಿಸರ ಕಾಳಜಿ ಮೆರೆಯುತ್ತಾರೋ ಇಲ್ಲವೋ ಎನ್ನುವುದನ್ನ ಕಾದು ನೋಡಬೇಕು. ಕ್ಯಾಮರಾ ಪರ್ಸನ್ ರಾಯುಡು ಜೊತೆ ಉಲ್ಲಾಸ್ ಎಸ್ ಕಿರುವಾಸೆ, ಇಟಿವಿ ನ್ಯೂಸ್, ಬೆಂಗಳೂರು.